ಶರ್ಮಿತಾ ಶೆಟ್ಟಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಫಿಕ್ಸ್ ಕೋತ ಅಂತಿದೆ ಮೂಲ ಬಿಜೆಪಿ ಸೈನಿಕನಿಗೆ ಕುಟುಕಿದ ಹಳ್ಳಿ ಹಕ್ಕಿ ಇದು ಬಿಜೆಪಿಯಲ್ಲಿ ಧಗ ಆಗ್ತಿರೋ ಸ್ಟೋರಿ ಮನುಷ್ಯನಿಗೆ ಒಮ್ಮೊಮ್ಮೆ ಬುದ್ಧಿ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತ ವಿಶ್ವನಾಥ್ ವಿರುದ್ಧ ಸಿಪಿ ಯೋಗೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ ಹಿರಿಯರಿದ್ದಾರೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಯೋಗೇಶ್ವರ್ ವಿಶ್ವನಾಥ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಯಾವಾಗ ಎಚ್ ವಿಶ್ವನಾಥ್ ಬಿಜೆಪಿ ವಿರುದ್ಧನೇ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಈಗ ಬಿಜೆಪಿ ನಾಯಕರು ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಯೋಗೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ವಿಶ್ವನಾಥ್ಗೆ ಕೋರ್ಟ್ ತೀರ್ಪಿನಿಂದ ಹತಾಶರಾಗಿ ಮಾತನಾಡಿದ್ದಾರೆ ಅಂತಿಮ ದಿನಗಳಲ್ಲಿ ಮಂತ್ರಿಯಾಗುವಂತ ಆಸೆ ಇತ್ತು ಇನ್ನು ರಾಮನಗರದಲ್ಲಿ ಎಚ್ ವಿಶ್ವನಾಥ್ಗೆ ಸಿಪಿ ಯೋಗೇಶ್ವರ್ ಈ ತರ ಟಾಂಗ್ ಅನ್ನ ಕೊಟ್ಟಿರೋದು ಇನ್ನು ಯೋಗೇಶ್ವರ್ ವಿರುದ್ಧನೂ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ರಲ್ಲ ಕೆಲವರ ಅಭಿಪ್ರಾಯ ಹೇಳ್ತಾರೆ ಅವ್ರು ಹಿರಿಯರಿದ್ದಾರೆ ಅಂತ ಸಿಪಿಐ ಪರ ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್ ಏನಾದ್ರು ಅವರು ಆವೇಶದಲ್ಲಿ ಏನಾದ್ರು ಮಾತಾಡಿರ್ಬೋದು ಅದಕ್ಕೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ ಬಹಳ ಚುನಾವಣೆ ಮುಗಿದು ಬಹಳ ದಿವಸ ಆಯಿತು ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಹಿರಿಯರಿದ್ದಾರೆ ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಏನಾಗುತ್ತೆ ಒಂದೊಂದು ಸಾರಿ ಮನುಷ್ಯ ಬುದ್ಧಿ ತನ್ನ ಕಂಟ್ರೋಲ್ ಇಲ್ಲದೆ ಹೋದಾಗ ಅವ್ರಿಗೇನಾಗ್ತಾ ಇದೆ ಅವ್ರಿಗೆಲ್ಲೋ ಅಂತಿಮ ದಿನಗಳಲ್ಲಿ ಮಂತ್ರಿ ಆಗಬೇಕು ಅಂತ ಆಸೆ ಇತ್ತೇನೋ ಅಲ್ಲಿ ಕಾನೂನಿನ ಅವಕಾಶ ಸಿಗಲಿಲ್ಲ ಹಂಗಾಗಿ ಅವ್ರು ಮಾತಾಡಿದರೆ ಅವ್ರ ಹತಾಶೆ ಮಾತುಗಳಿಗೆ ನಾನೇನು ಪ್ರತಿಕ್ರಿಯಿಸಲಿ ಇಲ್ಲಿ ಮುಖ್ಯವಾಗಿ ಬೇರೆಯವ್ರಿಗೆ ಅವಕಾಶ ಬೇಕಾಗಿದೆ ಅದನ್ನು ಇವನ್ನ ತಪ್ಪಿಸುವಂಥದ್ದು ಅವರ ಪ್ರತಿಪಾದನೆ ಮತ್ತು ವಾದಗಳನ್ನು ತಿಳಿಸ್ತಾರೆ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲವನ್ನು ನಿಶ್ಚಯ ಮಾಡ್ತಾರೆ ಅವರು ವಿವೇಚನೆಗೆ ಬಿಟ್ಟಿರೋದು ನಾವು ಯಾರೇ ಎಷ್ಟೇನೇ ಹೇಳಿದ್ರು ಪಕ್ಷ ನಿಶ್ಚಯ ಮಾಡ್ತಾರೆ ಅಪೇಕ್ಷೆಗಳಿರ್ತದೆ ಅಪೇಕ್ಷೆಗಳನ್ನೆಲ್ಲ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಶ್ಚಯ ಮಾಡಿ ಅವರಿಗೆ ಅಧಿಕಾರ ಇದೆ ಪರಮಾಧಿಕಾರ ಇದೆ ಅಧಿಕಾರವನ್ನು ಯಾರಿಗೆ ಏನನ್ನು ಮಾಡಬೇಕು ಅಂತ ಅವರು ನಿಶ್ಚಯ ಮಾಡಿ ಅದು ಮಾಡುವಂಥದ್ದು ಆಗುತ್ತೆ ಇದಕ್ಕೂ ಮುನ್ನ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿರುವಂತ ಯೋಗೇಶ್ವರ್ ಪರವಾಗಿ ಸಿಎಂ ಬಿಎಸ್ವೈ ಬ್ಯಾಟ್ ಬೀಸಿದ್ರು 100ಕ್ಕೆ 100ರಷ್ಟು ಸಿಪಿ ಯೋಗೇಶ್ವರನ್ನ ಮಂತ್ರಿ ಮಾಡ್ತೀನಿ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟರು ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಯಡಿಯೂರಪ್ಪ ಸಿಪಿ ಯೋಗೇಶ್ವರನ್ನ 100ಕ್ಕೆ 100ರಷ್ಟು ಮಂತ್ರಿ ಮಾಡೋದು ಖಚಿತ ಅಂತ ಹೇಳಿದ್ರು ಈ ಮೂಲಕ ಸಿಪಿ ಯೋಗೇಶ್ವರ್ ಮಂತ್ರಿ ಆಗೋದಕ್ಕೆ ವಿರೋಧ ಮಾಡ್ತಿರುವಂತ ಮೂಲ ಬಿಜೆಪಿಗರ ನಡೆಗೆ ಸಿಎಂ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಇನ್ನು ವಿಶ್ವನಾಥ್ ಮಂತ್ರಿ ಸ್ಥಾನದ ಬಗ್ಗೆ ಸಿಎಂಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡದ ಸಿಎಂ ಬರೀ ಕೈ ಮುಗಿದು ತೆರಳಿದ್ರು ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಿದ್ದಕ್ಕೆ ಸಚಿವಾಕಾಂಕ್ಷಿಯಾಗಿರುವಂತಹ ಯೋಗೇಶ್ವರ್ ಧನ್ಯವಾದವನ್ನು ತಿಳಿಸಿದ್ದಾರೆ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಯಾರ ಲಾಭದಲ್ಲೂ ಸಚಿವ ಸ್ಥಾನ ಸಿಗಲ್ಲ ನಮ್ಮ ಶ್ರಮವೂ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ರೇಣುಕಾಚಾರ್ಯ ಅವರು ಯಾರು ಯೋಗೇಶ್ವರ್ಗೆ ಬ್ಯಾಟಿಂಗ್ ಮಾಡೋ ಸಚಿವ ಸ್ಥಾನ ತ್ಯಾಗ ನಿನ್ನೆ ರೇಣುಕಾಚಾರ್ಯ ಅವರು ಯಾರು ಯೋಗೇಶ್ವರ್ಗೆ ಬ್ಯಾಟಿಂಗ್ ಮಾಡೋ ಸಚಿವ ಸ್ಥಾನ ತ್ಯಾಗ ಇನ್ನು ಅನರ್ಹ ತೀರ್ಪಿನಿಂದ ವಿಶ್ವನಾಥ್ ಕೋತ ಅಂತ ಕುದಿತಾ ಇದ್ದಾರೆ ಯೋಗೇಶ್ವರ್ ವಿರುದ್ಧ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಸೋಲಿಗೆ ಯೋಗೇಶ್ವರ್ ಕಾರಣ ಅಂತ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಈಗ ವಿಶ್ವನಾಥ್ ಅವ್ರಿಗೆ ಯಾವಾಗ ಅನರ್ಹ ಅಂತ ಕೋರ್ಟ್ ತೀರ್ಪು ಕೊಟ್ಟು ಬಹಿರಂಗವಾಗಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಬಿಜೆಪಿ ನಾಯಕರು ಬೇರೆ ತರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಇವಾಗ ಹೆಂಗಾಗಿದೆ ಅಂದ್ರೆ ಪರಸ್ಪರ ಇವ್ರ ವಾಕ್ಸಮರ ಯೋಗೇಶ್ವರ್ ವರ್ಸಸ್ ವಿಶ್ವನಾಥ್ ಅನ್ನೋ ತರ ಬಿಂಬಿತವಾಗ್ತಾ ಇದೆ ಬಿಜೆಪಿಯಲ್ಲಿ ಯಾವಾಗ ಮತ್ತೆ ಸಿಎಂ 100ಕ್ಕೆ 100ರಷ್ಟು ಇವಾಗ ಯೋಗೇಶ್ವರ್ಗೆ ನಾವು ಮಂತ್ರಿ ಮಾಡೇ ಮಾಡ್ತೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು ಸೊ ಇದಕ್ಕೆ ಈಗ ವಿಶ್ವನಾಥ್ ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ತುಂಬಾ ಜನ ಹೇಳ್ತಿರೋದು ಬಿಜೆಪಿ ಪಾಳ್ಯದಲ್ಲೇ ಸೊ ವಿಶ್ವನಾಥ್ ಅವರಿಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದೇ ಬೇಡ ನಿಮ್ಮನ್ನ MLC ಮಾಡಿ ಮಂತ್ರಿ ಮಾಡ್ತೀವಿ ಅಂತ ಫಸ್ಟೇ ಭರವಸೆ ಕೊಟ್ಟಿದ್ರು ಸೊ ಇವರು ಮುಂಚೆನೇ ಅಂದ್ರೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಆಟ ಹಿಡಿದ್ರು ಎಲೆಕ್ಷನ್ಗೆ ನಿಂತ್ಕೊಂಡ್ರು ಇವಾಗ ಸೀರೆ ಹಂಚಿ ನನ್ನ ಹೆಸರಿಗೆ ಡ್ಯಾಮೇಜ್ ಮಾಡಿದ್ ಯಾರು ಅಂತಂದ್ರೆ ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಇವಾಗ ಒಂದಿಷ್ಟು ಆರೋಪಗಳನ್ನ ಇವಾಗ ವಿಶ್ವನಾಥ್ ಯೋಗೇಶ್ವರ್ ವಿರುದ್ಧವಾಗಿ ಮಾಡಿದ್ದಾರೆ ನನಗೆ ಟಿಕೆಟ್ ಕೊಡೋಕೆ ಮುಂಚೆನೇ ಅವರೇ ಬಂದು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಹೊಲಸು ಮಾಡಿಬಿಟ್ರು ಸೀರೆ ಬಟ್ಟೆ ಎಲ್ಲ ಸೀಸ್ ಆದವು ಆಮೇಲೆ ಏನಾಯಿತು ಇದೇ ಯಡಿಯೂರಪ್ಪನವರು ಇದೇ ಮುಖ್ಯಮಂತ್ರಿಗಳು ಸೈನಿಕನ ಕೈಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡು
ತೊಗೊಂಡೋಗಿದ್ದೀನಿ ವಿಶ್ವನಾಥನಿಗೆ ಕೊಟ್ಪ ಅಂತ ಕಳಿಸಿದ್ರು. ಭಾಳ ದೊಡ್ಡ ಮೊತ್ತ. ಅದನ್ನು ತೊಗೊಂಡು ಬರಲೇ ಇಲ್ಲ ಹುಣಸೂರಿಗೆ ಅವರು. ಹುಣಸೂರಿಗೆ ಅವರು ಅವ್ರ PA ಸಂತೋಷ್ ತಗೊಂಡು ಬರಲೇ ಇಲ್ಲ ಅವರು. ಸೊ ಇಂಥವ್ರನ್ನೆಲ್ಲ ನೀವು ಯಾವ ನಂಬಿಕೆ ಮೇಲೆ ಇವ್ರನ್ನ ಮಂತ್ರಿ ಮಾಡ್ತೀರ? ಅಲ್ಲಿಗೆ ಯಾವ ನಿಷ್ಠಾವಂತರು ಪಾರ್ಟಿಗೆ ಇವರೆಲ್ಲನೂ ಕೂಡ. ಪಾರ್ಟಿ ಅಧಿಕೃತ ಕ್ಯಾಂಡಿಡೇಟ್ನೇ ಸೋಲ್ಸೋಕೆ ನಿಂತಿದ್ದವರು ಇವರು. ಇವ್ರಿಗೆ ಮಂತ್ರಿ ಮಾಡಿ ಏನು ಮಾಡ್ತೀರಾ ನೀವು ಅವ್ರನ್ನ? ಹಾಗಾಗಿ ಇವೆಲ್ಲ ಅಜಮಾಯಿಷಿ ಆಗಬೇಕು ಪಕ್ಷದಲ್ಲಿ. ನಮಗೂ ಕೂಡ ಕರೆದು ಕೇಳಬೇಕು ಏನಾಯಿತು ಅಂತಕ್ಕಂಥದ್ದು. ಇದು ಸೋಲಿಗೆ ಯೋಗೀಶ್ವರ್ ಕಾರಣ ಅಂತ ಈಗ ವಿಶ್ವನಾಥ್ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಯಡಿಯೂರಪ್ಪನವರು ಯೋಗೀಶ್ವರ್ಗೆ ಸಚಿವ ಸ್ಥಾನ 100ಕ್ಕೆ 100ರಷ್ಟು ಖಚಿತ ಕನ್ಫರ್ಮ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಮಾಧ್ಯಮದ ಮುಂದೆ. ಸೊ ಅದಾದ ಸ್ವಲ್ಪ ಹೊತ್ತಲ್ಲೇ ವಿಶ್ವನಾಥ್ ಯೋಗೀಶ್ವರ್ ವಿರುದ್ಧವಾಗಿ ಈ ತರ ಕಿಡಿಕಾರಿರೋದು. ನನ್ನ ಸೋಲಿಗೆ ಯೋಗೀಶ್ವರೇ ಕಾರಣ, ಸೀರೆ ಹಂಚಿ ನನ್ನ ಹೆಸರಿಗೆ ಡ್ಯಾಮೇಜ್ ಮಾಡಿದ್ರು, ನಾನು ಸೋಲಿಸೋದಕ್ಕೆ ಅವರೇ ಕಾರಣ, ದೂರು ನೀಡಿದ್ರು ಕೂಡ ಯಾವುದೂ ಪ್ರಯೋಜನ ಆಗಲಿಲ್ಲ ಅಂತ ಈಗ ವಿಶ್ವನಾಥ್ ಯೋಗೀಶ್ವರ್ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಇಲ್ಲಿ ಇವಾಗ ಯೋಗೀಶ್ವರ್ ವರ್ಸಸ್ ವಿಶ್ವನಾಥ್ ವಾಕ್ಸಮರ ಬೆಳಿಗ್ಗೆಯಿಂದ ಕೂಡ ಜೋರಾಗಿ ನಡೀತಾ ಇದೆ. ಈಗ ಕೋರ್ಟ್ ತೀರ್ಪಿನಿಂದ ಹತಾಶರಾಗಿ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಯೋಗೀಶ್ವರ್ ಹೇಳಿದ್ದಾರೆ. ಸೊ ಯಾವಾಗ ಸಿಎಂ ಯೋಗೀಶ್ವರ್ ಅವರಿಗೆ ಸಚಿವ ಸ್ಥಾನ 100ಕ್ಕೆ 100ರಷ್ಟು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಂತೆ ವಿಶ್ವನಾಥ್ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ನನ್ನ ಸೋಲಿಗೆ ಕಾರಣ ಆಗಿರೋದೇ ಯೋಗೀಶ್ವರ್ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಸಿಪಿವೈಗೆ ಮಂತ್ರಿ ಸ್ಥಾನ ನೀಡೋ ಬಗ್ಗೆ ಸಿಎಂ ಹೇಳಿಕೆ ಕೊಟ್ರಲ್ಲ, ಸೊ ಆ ಬಗ್ಗೆ ರೇಣುಕಾಚಾರ್ಯ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಮಂತ್ರಿ ಸ್ಥಾನ ಕೊಡೋ ಕುರಿತು ನನಗೆ ಮಾಹಿತಿ ಇಲ್ಲ, ಆದ್ರೆ ನಾವಂತೂ ನಮ್ಮ ಭಾವನೆ ಎಲ್ಲಿ ತಿಳಿಸ್ಬೇಕೋ ಅಲ್ಲಿ ತಿಳಿಸಿದ್ದೀವಿ, ಇವಾಗ ಮತ್ತೆ ಕೂಡ ತಿಳಿಸ್ತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಹಿತಿ ಇಲ್ಲ. ಮೊದಲನೇದು ಮುಖ್ಯಮಂತ್ರಿಗಳು ಹೇಳಿದ್ರೆ ಖಂಡಿತ ಮಾಹಿತಿ ಇಲ್ಲ. ನೀವು ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಎಲ್ಲಿ ಅವಕಾಶ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯದ ಅಧ್ಯಕ್ಷನ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಭಾವನೆಗಳು ವ್ಯಕ್ತಪಡಿಸಿದ್ದೀವಿ. ರಸ್ತೆಯಲ್ಲಿ ನಿಂತು ಮಾತಾಡಿದರೆ ಬೇರೆ ರೀತಿ ಅಪಾರ್ಥ ಆಗುತ್ತೆ, ರಾಜ್ಯ ಜನರಿಗೆ ಸಂದೇಶ ಹೋಗುತ್ತೆ, ನಮ್ಮ ವ್ಯಕ್ತಿತ್ವವನ್ನು ಕಡಿಮೆ, ವರ್ಚಸ್ಸು ಕಡಿಮೆ ಆಗುತ್ತೆ, ನನ್ನ ವರ್ಚಸ್ಸಿಗೆ ಧಕ್ಕೆ ನಾನು ಮಾಡಿಕೊಳ್ಳಲ್ಲ. ಹಾಗಾಗಿ ನಮ್ಮ ಭಾವನೆಗಳನ್ನು ಎಲ್ಲಿ ಹೇಳಬೇಕು ಅಲ್ಲೇ ಹೇಳ್ತೀವಿ. ನನಗೆ ಮಾಹಿತಿ ಇಲ್ಲ. ಮೊದಲನೇದು ಮುಖ್ಯ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾನೂನು ವಿಚಾರವಾಗಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಸು ಮುದಿಯಾಗುತ್ತೆ, ಗೊಡ್ಡಾಗುತ್ತೆ, ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ತರ ಆದಾಗ RSSನವರು ಮನೆ ಕರ್ಕೊಂಡು ಹೋಗ್ತಾರಾ? ಬೆಣ್ಣೆ, ಹಾಲು, ತುಪ್ಪ ತಿಂದವರು ಇವರು ರೈತರು ಸಗಣಿ ಹೊತ್ಕೊಂಡೇ ಜೀವನ ಕಳಿಬೇಕಾ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಗೋಹತ್ಯೆ ನಿಷೇಧಕ್ಕೆ ಸಿದ್ದು ಕಿಡಿಕಾರಿದ್ದಾರೆ. ಹಸು ಮುದಿಯಾಗುತ್ತೆ, ಗೊಡ್ಡಾಗುತ್ತೆ, ಅವಾಗ ಏನ್ ಮಾಡ್ತಾರೆ RSSನವರು? ಅದನ್ನ ಮನೆ ತಗೊಂಡೋಗಿ ಸಾಕ್ತಾರಾ ಅಂತ ಕೇಳಿದ್ದಾರೆ. ನಾನು ಸಗಣಿ ಎತ್ತಿದ್ದೀನಿ, ಗಂಜಲ ಬಾಚಿದ್ದೀನಿ, ಇವ್ರು ಯಾವತ್ತಾದ್ರೂ ಸಗಣಿ ಎತ್ತಿದಾರಾ? ಗೋಪೂಜೆ ಅಂತಾರೆ, ಅದಕ್ಕೆ ಹುಲ್ಲು ಯಾವತ್ತಾದ್ರೂ ಹಾಕಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಗೋಹತ್ಯೆ ನಿಷೇಧ ನೋಡ್ರಿ, ಈಗ ರೈತರು ಹಸು ಬುದಿ ಆಯ್ತದೆ, ಏನ್ ಮಾಡ್ಬೇಕು? ಅದನ್ನ RSSನವ್ರು ಮನೆಗೆ ತಕ್ಕೋಗಕ್ಕಲ್ಲ, ಅದನ್ನ ಗೊಡ್ಡ ದನ ಆಗ್ಬಿಡ್ತದೆ. ಏನ್ ಮಾಡ್ಬೇಕು? ಅದನ್ನ ವಯಸ್ಸಾದವ್ರಿಗೆ ಏನ್ ಮಾಡ್ಬೇಕು? ರೈತನಿಗೆ ಸಾಕೊಂಡು ಕೊನೆವರೆಗೆ ಇರ್ಬೇಕಾ? ಇವ್ರು ಮಜಾ ಮಾಡಿದವ್ರು ಇವರು, ಹಾಲು ಕುಡಿದವ್ರು ಇವರು, ಬೆಣ್ಣೆ ತಿಂದವ್ರು ಇವರು, ಅವ್ರ ಪಾಪ ಸಾಕೊಂಡು ಸಗಣಿ ಎತ್ತಿ ಮಾಡಿದವ್ರು ಅವ್ರು ಇವ್ರೇನು ಕರ್ಸು ಕಟ್ಟಿದ್ರ? ಇವೆಲ್ಲ ಈ ಥರದವೆಲ್ಲ ಮಾಡಕ್ ಹೋಗ್ಬಾರ್ದು. ಈಗ ನಾನು ಸಗಣಿ ಒತ್ತಿದ್ದೀನಿ, ಗಂಜಲ ಎತ್ತಿದ್ದೀವಿ, ಇವ್ರು ಯಾವ ಥರ ಮಾಡಿದಾರೆ ಹೇಳಿ ನೋಡ. ಗೋಹತ್ಯೆ ಗೋಪೂಜೆ ಮಾಡ್ತೀವಿ ಅಂತಾರಲ್ಲ, ಯಾವ ಥರ ಹುಲ್ಲಾಕಿದಾರ ಅವಕ್ಕೆ? ಏನ ಈ ದೇಶದಲ್ಲಿ ಏನಾಗಿದೆ, ಹುಚ್ಚರ ಸಂತೆಯಲ್ಲಿ ಉಂಡವರೇ ಜಾಣರು ಅನ್ನೋ ಥರ ಗೋಹತ್ಯೆ ನಿಷೇಧ. ಇನ್ನು ಲವ್ ಜಿಹಾದ್ ನಿಷೇಧದ ಬಗ್ಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮದುವೆ ಮಾಡ್ಕೊಳ್ಳೋದು ವೈಯಕ್ತಿಕ ವಿಚಾರ, ಇಂಥವರನ್ನೇ ಮಾಡ್ಕೊಳ್ಳಿ ಅನ್ನೋದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲವ್ ಜಿಹಾದ್ ನಿಷೇಧದ ಬಗ್ಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮದುವೆ ಮಾಡ್ಕೊಳ್ಳೋದು ಅವರವರ ವೈಯಕ್ತಿಕ ವಿಚಾರ ಆಗಿರುತ್ತೆ, ಇಂಥವರನ್ನೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ, ಇದು ಸರಿಯಾದ ಕ್ರಮ ಅಲ್ಲ, ಇದನ್ನ ತರ್ತಾ ಇರೋದು ರಾಜಕಾರಣಕ್ಕೆ ತಾನೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಲಹಾಬಾದ್ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿದೆ,
ಮದುವೆ ಹಕ್ಕು ವೈಯಕ್ತಿಕ ನಿರ್ಧಾರ ಅಂತ ಕೋರ್ಟೇ ಹೇಳಿದೆ. ಈ ಮದುವೆ ಅನ್ನೋದು ವೈಯಕ್ತಿಕ ನಿರ್ಧಾರ ಆಗಿರುತ್ತೆ, ಇದರಲ್ಲಿ ಮೂಗು ತೋರಿಸೋದು ಸರಿಯಾಗಲ್ಲ, ಸರ್ಕಾರ ಇದರ ಕಾನೂನನ್ನ ತರೋದು ತಪ್ಪು ಅಂತ ಹೇಳಿದ್ದಾರೆ ಅನ್ಕಾನ್ಸ್ಟಿಟ್ಯೂಷನಲ್. ಈಗ ನಾನು ಮೇಜರ್ ಆಗಿರ್ತೀನಿ, 21 ವರ್ಷ ತುಂಬಿರ್ತೀನಿ. ನಿನಗೆ ಸ್ವಾತಂತ್ರ್ಯ ಇಲ್ಲ ಯಾರನ್ನಾರು ಮದುವೆ ಮಾಡ್ಕೊಳ್ಳಕ್ಕೆ? ಇಂಥದೇ ಹುಡುಗಿ, ಇಂಥ ಜಾತಿದೇ ಹುಡುಗಿ, ಇಂಥ ಧರ್ಮದೇ ಹುಡುಗಿ ಅಂತ ಮದುವೆ ಆಗಬೇಕು ಅಂತ ಇದೆಯಾ ಕಾನೂನಿನಲ್ಲಿ? ಇವರು ವಿವೇಕ ಇಲ್ಲದೇನೆ ತರ್ತಾ ಇದ್ದಾರೆ ಲವ್ ಜಿಹಾದ್. ಏನಾಗಂದ್ರೆ ನಾನು ಐ ಆಮ್ ಅಟ್ ಲಿಬರ್ಟಿ ಟು ಮ್ಯಾರಿ ಎನಿಬಡಿ. ಅದು ಬಿಟ್ಬಿಟ್ಟು ಇಲ್ಲ ನೀವು ಮಾಡ್ಕೊಳಕಿಲ್ಲ, ಹಿಂದೂ ಮುಸಲ್ಮಾನರು ಮದುವೆ ಮಾಡ್ಕೊಳಕಿಲ್ಲ ಅಂತ. ಈಗ ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ನೋಡಿದಿರೋ? ಎನಿ ವುಮನ್ ಎನಿ ಗರ್ಲ್ ಆರ್ ಎ ಬಾಯ್ who attained majority, they are having liberty to marry of their choice. ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇದ್ರ ಮೇಲೂ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ, ದುರುದ್ದೇಶ ಅಲ್ವಾ? ಅದು ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್. ಇದು ಸಿದ್ದರಾಮಯ್ಯ ಅವರ ವಾದ. ಲವ್ ಜಿಹಾದ್ ನಿಷೇಧದ ಬಗ್ಗೆ ಸಿದ್ದರಾಮಯ್ಯ ಈ ತರ ರಿಯಾಕ್ಷನ್ ಮಾಡಿದ್ದಾರೆ. ಇದನ್ನು ತರ್ತಿರೋದೇ ರಾಜಕಾರಣಕ್ಕೆ ಅಂತ ಗೊತ್ತಾಗುತ್ತೆ, ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಇವರನ್ನೇ ಮದುವೆ ಮಾಡ್ಕೊಳ್ಳಿ, ಅವರನ್ನೇ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಮದುವೆ ಅನ್ನೋದು ವೈಯಕ್ತಿಕ ವಿಚಾರ. ಸೊ ಇಂಥವ್ರನ್ನೇ ಮಾಡ್ಕೊಳ್ಳಿ ಅಂತ ಹೇಳೋದು ಸರಿಯಲ್ಲ. ಸರ್ಕಾರ ಈ ತರ ಹೇಳಬಾರ್ದು, ವೈಯಕ್ತಿಕ ವಿಚಾರದಲ್ಲಿ ಮೂಗು ತೋರಿಸಬಾರ್ದು ಅಂತ. ಮತ್ತೆ ಕೋರ್ಟೇ ಹೇಳಿದೆ ಈ ಬಗ್ಗೆ, ಕರ್ನಾಟಕ ಹೈಕೋರ್ಟ್ ಹೇಳಿದೆ, ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಸೊ ಈ ತರ ವೈಯಕ್ತಿಕ ವಿಚಾರದಲ್ಲಿ ಇವರು ರಾಜಕಾರಣ ಮಾಡಕ್ ಹೊರಟಿದಾರಲ್ಲ, ಇದು ತಪ್ಪು ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಮೇಜರ್ ಅಂತ ಆದ್ಮೇಲೆ ಎಲ್ರಿಗೂ ಕೂಡ ಒಂದು ಹಕ್ಕಂತ ಇರುತ್ತೆ. ಸೊ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು. ಆದರೆ ಈ ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ರಾಜಕೀಯ ಮಾಡೋಕೆ ಹೊರಟಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ಕಾನ್ಸ್ಟಿಟ್ಯೂಷನಲ್. ಈಗ ನಾನು ಮೇಜರ್ ಆಗಿರ್ತೀನಿ, 21 ವರ್ಷ ತುಂಬಿರ್ತೀನಿ. ನಿನಗೆ ಸ್ವಾತಂತ್ರ್ಯ ಇಲ್ಲ ಯಾರನ್ನಾರು ಮದುವೆ ಮಾಡ್ಕೊಳಕ್ಕೆ? ಇಂಥದೇ ಹುಡುಗಿ, ಇಂಥ ಜಾತಿದೇ ಹುಡುಗಿ, ಇಂಥ ಧರ್ಮದೇ ಹುಡುಗಿ ಅಂತ ಮದುವೆ ಆಗಬೇಕು ಅಂತ ಇದೆಯಾ ಕಾನೂನಿನಲ್ಲಿ? ಇವರು ವಿವೇಕ ಇಲ್ಲದೇನೆ ತರ್ತಾ ಇದ್ದಾರೆ ಲವ್ ಜಿಹಾದ್. ಏನಾಗಂದ್ರೆ ನಾನು ಐ ಆಮ್ ಅಟ್ ಲಿಬರ್ಟಿ ಟು ಮ್ಯಾರಿ ಎನಿಬಡಿ. ಅದು ಬಿಟ್ಬಿಟ್ಟು ಇಲ್ಲ ನೀವು ಮಾಡ್ಕೊಳಕಿಲ್ಲ, ಹಿಂದೂ ಮುಸಲ್ಮಾನರು ಮದುವೆ ಮಾಡ್ಕೊಳಕಿಲ್ಲ ಅಂತ. ಈಗ ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ನೋಡಿದಿರೋ? ಎನಿ ವುಮನ್ ಎನಿ ಗರ್ಲ್ ಆರ್ ಎ ಬಾಯ್ who attained majority, they are having liberty to marry of their choice. ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇದ್ರ ಮೇಲೂ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ, ದುರುದ್ದೇಶ ಅಲ್ವಾ? ಐಎಂಎ ಕಂಪನಿ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ರೋಷನ್ ಬೇಗ್ ಜಾಮೀನು ಅರ್ಜಿ ವಿಚಾರಣೆ ನಿನ್ನೆ ಅರ್ಜಿಗೆ ಆಕ್ಷೇಪಣೆಯನ್ನ ಸಿಬಿಐ ವಕೀಲರು ಸಲ್ಲಿಕೆ ಮಾಡಿದ್ರು. ಇವರು ಪುನಃ ಈಗ ರೋಷನ್ ಬೇಗ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಯಾವಾಗ ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿತ್ತು ಮೊನ್ನೆ, ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡಬಹುದು ಅಂತ. ಬಟ್ ಆವಾಗ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಅಂತ ಅವರು ಅಡ್ಮಿಟ್ ಆಗಿದ್ರಿಂದ ಸಿಬಿಐ ಟೀಮ್ಗೆ ಇವ್ರನ್ನ ವಿಚಾರಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಈ ಒಂದು ರೀಸನ್ ಅನ್ನ ಮುಂದಿಟ್ಕೊಂಡು ಮತ್ತೆ ಕೋರ್ಟ್ಗೆ ಅವರು ಇವಾಗ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳುವಂತ ಮನವಿ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಈ ಹಿಂದೆ 3 ದಿನ ಕಸ್ಟಡಿಗೆ ಸಿಬಿಐ ಕೇಳಿತ್ತು, ಮತ್ತೆ ಕಸ್ಟಡಿಗೆ ಪಡೆದ್ರೆ ಜಾಮೀನು ಅರ್ಜಿ ಮುಂದೂಡಿಕೆ ಆಗಲಿದೆ. ಸೊ ಇದೀಗ ಅಪ್ಡೇಟ್ ಆಗಿದೆ ಈ ವಿಚಾರ. ಪರ ವಕೀಲರು ಮತ್ತೆ ಕಸ್ಟಡಿ ಕೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳಿದಾಗ 3 ದಿನ ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು ನಿಮ್ ಕಸ್ಟಡಿಗೆ ಪಡ್ಕೊಳ್ಳಿ ಅಂತ ಸಿಬಿಐನವರಿಗೆ. ಸೊ ಇವಾಗ ಏನಾಗುತ್ತೆ, ಕೋರ್ಟ್ ಯಾವ ತರ ಹೇಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮತ್ತೆ ಏನಾದ್ರೂ ಕಸ್ಟಡಿಗೆ ಪಡೆದ್ರೆ ಅಫ್ಕೋರ್ಸ್ ಅವಾಗ ಜಾಮೀನು ಅವ್ರಿಗೆ ಸಿಗೋದಿಲ್ಲ. ಇನ್ನು ರೋಷನ್ ಬೇಗ್ಗೆ 1 ದಿನ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ತರ ಸೂಚನೆಯನ್ನ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿದೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ಹಿಂದೆ ಸಿಬಿಐ ಕಸ್ಟಡಿಗೆ ಕೋರ್ಟ್ ಕೊಟ್ಟಿತ್ತು, ಬಟ್ ಅನಾರೋಗ್ಯ ಸಮಸ್ಯೆ ಅವರನ್ನ ಕಾಡ್ತು, ಆಸ್ಪತ್ರೆಗೆ ಅಡ್ಮಿಟ್ ಆಗ್ಲೇಬೇಕಾಯ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಸಿಬಿಐ ಟೀಮ್ಗೆ ಆಗಿರ್ಲಿಲ್ಲ, ಅಧಿಕಾರಿಗಳಿಗೆ. ಸೊ ಈಗ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಸೊ ಸಿಬಿಐ ಪರ ವಕೀಲರು ಕೇಳಿದ್ರು, ನಮಗೆ ಮತ್ತೆ ಈಗ ಕಸ್ಟಡಿಗೆ ನೀವು ಕೊಡಬೇಕು, ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸದ್ಯಕ್ಕೀಗ 1 ದಿನದ ಮಟ್ಟಿಗೆ ಕಸ್ಟಡಿಗೆ ಕೊಟ್ಟಿದ್ದಾರೆ, ಸಿಬಿಐ ಕಸ್ಟಡಿಗೆ ಅನ್ನೋದು ಗೊತ್ತಾಗಿದೆ. ಸೊ ಈ 1 ದಿನದಲ್ಲಿ ಯಾವ ತರ ವಿಚಾರಣೆಯನ್ನ ಮಾಡ್ತಾರೆ, ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಐಎಂಎ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೋಷನ್ ಬೇಗ್ ಅವ್ರನ್ನ ಅನ್ನೋದನ್ನ ನೋಡ್ಬೇಕು. ಮತ್ತೆ ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಮತ್ತೆ 4 ಗಂಟೆಗೆ ನಾಳೆ ಸಂಜೆ ಇವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಯಾಕಂದ್ರೆ
ಕರೆಕ್ಟಾಗಿ 24 ಅವರ್ಸ್ ಅಂದರೆ ಒಂದು ದಿನದ ಮಟ್ಟಿಗೆ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಮತ್ತೆ ನಾಳೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿಗೆ ಇವಾಗ ಬೇಲ್ ಅಪ್ಲಿಕೇಶನ್ ಅಂತೂ ಈಗ ವಿಚಾರಣೆ ಆಗಬೇಕಾಗಿತ್ತು, ಮತ್ತೆ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಸದ್ಯಕ್ಕಂತೂ ಆಗಲ್ಲ. ಈಗ ನಾಳೆ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಕೇವಲ ಒಂದೇ ಒಂದು ದಿನ ಕಸ್ಟಡಿಗೆ ಕೊಟ್ಟಿರೋದ್ರಿಂದ, ಈ ಹಿಂದೆ 3 ದಿನ ಕೊಟ್ಟಿದ್ರು ಕೂಡ ಅದು ಪ್ರಯೋಜನ ಆಗಿರಲಿಲ್ಲ, ವಿಚಾರಣೆ ಮಾಡಕ್ ಆಗಿರಲಿಲ್ಲ, ಅನಾರೋಗ್ಯ ಸಮಸ್ಯೆ ಅವ್ರಿಗೆ ಕಾಡಿದ್ರಿಂದಾಗಿ ರೋಷನ್ ಬೇಗ್ ಅವರಿಗೆ. ಈಗ ಒಂದೇ ದಿನದಲ್ಲಿ ತಾವೇನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅದನ್ನ ಏನು ಪ್ರಿಪೇರ್ ಆಗಿದ್ರು, ಸೊ ಆ ಒಂದು ದಿನದಲ್ಲಿ ಅದನ್ನೆಲ್ಲ ಕೇಳಕ್ಕೆ ಸಾಧ್ಯ ಇದೆಯಾ, ಮತ್ತೆ ಏನಾದ್ರು ಕಸ್ಟಡಿ ಕೇಳ್ತಾರಾ, ಅದು ನಾಳೆ ಗೊತ್ತಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸಿಬಿಐ ಪರ ವಕೀಲರು ಎಷ್ಟು ದಿನ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು. ಈಗ ಕೋರ್ಟ್ ಒಂದು ದಿನದ ಮಟ್ಟಿಗೆ ಕೊಟ್ಟಿದೆ. ಸೊ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು? ಶರ್ಮಿತಾ, IMA ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನ ಸಿಬಿಐ ಅಧಿಕಾರಿಗಳು 3 ದಿನಗಳ ಕಾಲ ಕಸ್ಟಡಿಗೂ ಕೂಡ ಕೇಳಿದ್ರು. ಅದರಂತೆ ಸಿಬಿಐ ವಿಶೇಷ ನ್ಯಾಯಾಲಯದಿಂದಲೂ ಕೂಡ ಅಷ್ಟೇ 3 ದಿನ ಕಸ್ಟಡಿಗೆ ಕೂಡ ಕೊಟ್ಟಿದ್ರು. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ರೋಷನ್ ಬೇಗ್ ಅವರು ಅನಾರೋಗ್ಯದ ನೆಪವೊಡ್ಡಿ ಜಯದೇವ್ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ರು. ಇದಾದಂತಹ ಬಳಿಕ ಇವತ್ತು ಮತ್ತೆ ಸಿಬಿಐನ ಅಧಿಕಾರಿಗಳು ಕೂಡ ಅಷ್ಟೇ, ಸಿಬಿಐ ಪರ ವಕೀಲರು ಮತ್ತೆ 3 ದಿನಗಳ ಕಾಲ ನಮ್ಗೆ ವಿಚಾರಣೆ ನಡೆಸುವಂತ ಸಲುವಾಗಿ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಇವತ್ತೇ ಈ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಬಂದಿತ್ತು. ಎಲ್ಲೋ ಒಂದ್ ಕಡೆ ಜಾಮೀನು ಆದ್ರೆ ಮತ್ತೆ ಕಸ್ಟಡಿಗೆ ಪಡೆಯೋದು ತೀರಾ ಸಂಕಷ್ಟ ಆಗುತ್ತೆ ಅಂತಾನೆ ಸಿಬಿಐ ಅಧಿಕಾರಿಗಳ ಪರ ವಕೀಲರು ಕೂಡ ಅಷ್ಟೇ ಇವತ್ತು 3 ದಿನಗಳ ಕಾಲ ಕೊಡಬೇಕು ಅಂತ ಮನವಿ ಮಾಡ್ಕೊಂಡು, ಆದ್ರೆ ಇದಕ್ಕೆ ನ್ಯಾಯಾಧೀಶರು ತಿರಸ್ಕಾರ ಮಾಡಿದ್ರು. 3 ದಿನಗಳ ಕಾಲ ಆಗಲ್ಲ, ಕೇವಲ 1 ದಿನ ಮಾತ್ರ ನಿಮ್ಮ ಕಸ್ಟಡಿಗೆ ಕೊಡ್ತೀವಿ. 1 ದಿನದಲ್ಲಿ ನೀವು ವಿಚಾರಣೆಯನ್ನ ಮುಗಿಸಿ ನಾಳೆ ಸಂಜೆ 4 ಗಂಟೆ ಒಳಗೆ ಮತ್ತೆ ರೋಷನ್ ಬೇಗ್ ಅವರನ್ನ ನೀವು ಖುದ್ದಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನೋಂತ ಒಂದು ಷರತ್ತನ್ನು ಕೂಡ ಕೊಟ್ರು. ಸದ್ಯಕ್ಕೆ ಈಗ ಸಿಬಿಐ ಅಧಿಕಾರಿಗಳು ಈಗ ರೋಷನ್ ಬೇಗ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇಲ್ಲಿಂದ ಈಗ ಸಿಬಿಐ ಅಧಿಕಾರಿಗಳು ಆ ಒಂದು ಕಾಪಿಯನ್ನು ತಗೊಂಡು ತದನಂತರ ಅಲ್ಲಿ ಆತನನ್ನ ಕರ್ಕೊಂಡು ಮತ್ತೆ ಸಿಬಿಐ ಕಚೇರಿಗೆ ಬಂದು 1 ದಿನದಲ್ಲಿ ಎಷ್ಟರ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೇವಲ ಮನ್ಸೂರ್ ಖಾನ್ ಅನ್ನ ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಮಾಹಿತಿಯನ್ನು ಆತನಿಂದನೂ ಕಲೆ ಹಾಕಿದ್ರು. ಜೊತೆಗೆ ಇದೇ ಒಂದು ರೋಷನ್ ಬೇಗ್ ಅವರ ನಿವಾಸದ ಮೇಲೆ ಕೂಡ ಅಷ್ಟೇ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅಲ್ಲಿಯೂ ಕೂಡ ಅಷ್ಟು ಒಂದಷ್ಟು ದಾಖಲಾತಿಗಳು ಸಿಕ್ಕಿರುವಂತ ಒಂದು ಕಾರಣಕ್ಕೆ ಅದೆಲ್ಲದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ 1 ದಿನ ಆಗುತ್ತಾ, ಮತ್ತೆ ನಾಳೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣದ ಅಪ್ಡೇಟ್ ಹೆಚ್ಚಾಗ್ತಾ ಇದೆ. ಕೊರೋನಾದಿಂದಾಗಿ ಬಸ್ ಓಡಿಲ್ಲ, 10 ಕೋಟಿಗೂ ಹೆಚ್ಚು ಖರ್ಚಾಗ್ತಾ ಇದೆ. ಹಾಗಾಗಿ ಬಿಎಂಟಿಸಿ ಪಾಲಿಗೆ ಈ ವೋಲ್ವೋ ಬಸ್ಗಳೇನಿದೆ ಅದು ಬಿಳಿ ಆನೆ ತರ ಆಗಿದೆ. 8 ತಿಂಗಳಾಯ್ತು ಧೂಳು ಹಿಡಿದಿದೆ ಬಿಎಂಟಿಸಿ ಓಲ್ವೋ ಬಸ್ಗಳು. ಅನ್ಲಾಕ್ ಆಗಿ 8 ತಿಂಗಳಾದ್ರೂ ಕೂಡ ಫೀಲ್ಡ್ಗೆ ಇಳಿತಾ ಇಲ್ಲ. ಮತ್ತೆ ಓಲ್ವೋ ದುಬಾರಿ ಅಂತ ಹೇಳ್ಬಿಟ್ಟು ಬಿಎಂಟಿಸಿನೇ ಒಪ್ಕೊಂಡಿದೆ. ಒಂದು AC ಇರುತ್ತೆ ಅನ್ನೋ ರೀಸನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬೇಡ, ಕೊರೋನಾ ಮತ್ತಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ, ಮಾಮೂಲಿ ಬಿಎಂಟಿಸಿ ಬಸ್ಗಳನ್ನೇ ಬಿಟ್ಟರೆ ಸಾಕಾಗುತ್ತೆ, ರೋಡಿಗೆ ಇಳಿಸಿದ್ರೆ ಸಾಕಾಗುತ್ತೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಂತ ಹೇಳ್ಬಿಟ್ಟು ಬಿಎಂಟಿಸಿ ನಿರ್ಧಾರಕ್ಕೆ ಬಂದಿತ್ತು. ಈಗ ಓಲ್ವೋ ಬಸ್ಗಳು ನಿಧಾನವಾಗಿ ರೋಡಿಗೆ ಇಳಿದ್ರೂ ಕೂಡ ಅದರ ನಿರ್ವಹಣೆ ಏನಿದೆ, ಮೇಂಟೆನೆನ್ಸ್ ಏನಿದೆ ಅದು ಜಾಸ್ತಿ ಆಗ್ತಿದೆ ಖರ್ಚು. ನಿರ್ವಹಣೆಗೆ ಅಂತಾನೆ ಬೇಕಾಗಿದೆ ಈಗ ತಿಂಗಳಿಗೆ 1 ಕೋಟಿಯಷ್ಟು ಖರ್ಚಾಗ್ತಾ ಇದೆ. ಹೌದು, ಬಿಳಿ ಆನೆ ಅಂತ ಹೇಳ್ಬಿಟ್ಟು ಬಿಎಂಟಿಸಿನೇ ಒಪ್ಕೊಂಡಿದೆ. 860 ಓಲ್ವೋ ಬಸ್ ಇದೆ. ಈಗ ನಾವು ಒಂದು 60 ಬಸ್ಸು ಆಪರೇಟ್ ಮಾಡ್ತಾ ಇದ್ದೀವಿ. ಏರ್ಪೋರ್ಟು ಮತ್ತು ಕೆಲವು ಒಂದೇ ಒಂದು ಮಾರ್ಗದಲ್ಲಿ ವಜ್ರ ಬಸ್ಗಳು ಕಾರ್ಯಾಚರಣೆ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ನಷ್ಟ ಇದೆ, ನಮ್ಮ ಕಾರ್ಯಾಚರಣೆ ಆಗದೆ ಇರೋದ್ರಿಂದ ನಷ್ಟ ಇದೆ. ಎರಡನೇದು ನಾವು ಅವುಗಳನ್ನ ಕಾರ್ಯಾಚರಿಸಬೇಕಾದ ಸ್ಥಿತಿಯಲ್ಲಿಡೋದಕ್ಕೆ ಪ್ರತಿ ವಾರ ವೆಹಿಕಲ್ಸ್ ಇನ್ಸ್ಪೆಕ್ಷನ್ ಮಾಡೋದು, ಡಿಪೋದಲ್ಲೇ ರನ್ ಮಾಡೋದು, ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ ತಗೊಳ್ಳೋದು, ಇವೆಲ್ಲ ಮಾಡ್ತಾನೆ ಇದ್ದೀವಿ. ಅದರಿಂದ ಒಂದಿಷ್ಟು ಅನಿವಾರ್ಯವಾದ ವೆಚ್ಚ ಇದೆ ನಮಗೆ. ಅದು ವೆಹಿಕಲ್ನ ಕಂಡೀಷನಲ್ಲಿ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡಲೇಬೇಕಾಗತ್ತೆ. ಮಾತ್ರ ಓಲ್ವೋ ಬಸ್ ಅಂದರೆ ಓಡಾಟ ಏಕಾಏಕಿಯಾಗಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ತನ್ನ ಅಸ್ತಿತ್ವ ಏನಿದೆ, ಓಲ್ವೋ ಬಸ್ ಅಂದರೆ ಅದು ರನ್ ಆಗ್ಲಿಕ್ಕೆ ಬೇಕಾಗಿರುವಂಥ ವಿಚಾರ ಆಗಿರ್ಬೋದು, ಅಥವಾ ಅದಕ್ಕೆ ಇರುವಂಥ ಒಟ್ಟಾರೆ ಟೆಕ್ನಿಕಲ್ ಏನಿದೆ ಮೇಂಟೆನೆನ್ಸ್, ಅದೆಲ್ಲದೂ ಕೂಡ ಸಾಕಷ್ಟು ಈಗ ಪೆಟ್ಟು ತಿಂದಿದೆ ಅನ್ನುವಂಥ ಅಂಶಗಳು ಕೂಡ ಗೊತ್ತಾಗ್ತಾ ಇದ್ದಾವೆ. ಅಂದರೆ ಓಲ್ವೋ ಬಸ್ಸನ್ನು ಕಳೆದ ಒಂದು 7-8 ತಿಂಗಳಿಂದ ಓಡಿಸ್ತಾ ಇದ್ದದ್ದಕ್ಕೆ, ಅಂದರೆ ನಿರ್ದಿಷ್ಟವಾಗಿ ಒಂದೇ ಜಾಗದಲ್ಲಿ ಇಟ್ಟಿದ್ದ ಕಾರಣದಿಂದಾಗಿ ಆ ಬಸ್ಗಳೀಗ ನಿಷ್ಕ್ರಿಯಗೊಂಡಿದ್ದರಿಂದ ಸಂಪೂರ್ಣವಾಗಿ ನಾಶ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ಗೊತ್ತಾಗ್ತಾ ಇದೆ. ಅಂದರೆ ಮೇಂಟೆನೆನ್ಸ್ ಸರಿಯಾಗಿ ಮಾಡದೇ ಇದ್ದದ ಕಾರಣದಿಂದಾಗಿ ಈಗ ಮತ್ತೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದಕ್ಕೀಗ ಸರ್ಕಾರ ಹೊರಟಿದೆ ಅನ್ನುವಂಥ ಅಂಶ ಗೊತ್ತಾಗ್ತಾ ಇದೆ. ಈಗಿರೋ
ಮಾಹಿತಿ ಪ್ರಕಾರ ಸುಮಾರು 8-10 ಕೋಟಿಯಷ್ಟು ಹಣ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಈಗಾಗಲೇ 8-10 ತಿಂಗಳಲ್ಲಿ ಈ ರೀತಿ ಆಗಿದೆ, ಮುಂದೆನೂ ಕೂಡ ಓಲ್ವೋ ಬಸ್ಸುಗಳು ಓಡಾಡ್ತವೆ ಅನ್ನುವಂತಹ ಸದ್ಯದ ಸ್ಥಿತಿ ಒಳಗಡೆ ಅದು ಕೂಡ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಈ ವೋಲ್ವೋ ಬಸ್ ಬಿಳಿ ಆನೆ ಯಾವ ತರ ಆಗಿದೆ ಬಿಎಂಟಿಸಿಗೆ, ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಕೋವಿಡ್ ಸಂದಿಗ್ಧತೆ ಮಧ್ಯೆ ಹಲವು ತಿಂಗಳುಗಳೇ ಆಗಿದೆ, 8 ತಿಂಗಳಾಗಿದೆ. ಅನ್ಲಾಕ್ ಆಗಿ ಈಗ BMTC ಸೇರಿದಂತೆ KSRTC ಎಲ್ಲ ಉದ್ಯಮಗಳು ಕೂಡ ರೀಸ್ಟಾರ್ಟ್ ಆಗ್ತಾ ಇದೆ. ಆದರೆ KSRTC BMTC ನಷ್ಟದಲ್ಲೇ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆದರೆ ಮಾತ್ರ ನಷ್ಟ ಅಲ್ಲ, ನಿಂತರೂ ಕೂಡ ನಷ್ಟ. ಆ ರೀತಿಯಾದಂಥ ಸಿಚುವೇಶನ್ ಇರೋದು BMTCಯ ವೋಲ್ವೋ ಬಸ್ಗಳಲ್ಲಿ. ಅದರಲ್ಲೂ ಕೂಡ BMTCಯಲ್ಲಿ ವೋಲ್ವೋ ಬಸ್ಗಳು ವಾಯು ವಜ್ರ ವೆಹಿಕಲ್ಗಳಿದೆ. ಇದು ಏರ್ಪೋರ್ಟ್ಗೆ ಹೋಗುವಂಥ ವೆಹಿಕಲ್ಗಳು. ಇದು ಸೇರಿದಂತೆ ಬೆಂಗಳೂರಾದ್ಯಂತ ರಾಜಧಾನಿಯಲ್ಲಿ 800ಕ್ಕೂ ಹೆಚ್ಚು ವೆಹಿಕಲ್ಗಳು ಇದ್ದಾವೆ. ಈ ವೆಹಿಕಲ್ಗಳೆಲ್ಲವೂ ಕೂಡ ಈಗ ಡಿಪೋದಲ್ಲೇ ನಿಂತ್ಕೊಂಡಿರೋದು. ಈ ನಿಂತಿರುವಂಥ ವೆಹಿಕಲ್ಗಳೇನಿದ್ದಾವೆ ಕಳೆದ 8 ತಿಂಗಳಿಂದನೂ ಕೂಡ ಆಪರೇಟ್ ಆಗ್ತಾ ಇಲ್ಲ. ಕಳೆದ ಒಂದು ವಾರದಿಂದ ಈಚೆಗೆ ಬರೀ 20ಕ್ಕೂ ಹೆಚ್ಚು ವೆಹಿಕಲ್ಗಳು ಆಪರೇಟ್ ಆಗ್ತಾ ಇರೋದು. ಕಳೆದ 8 ತಿಂಗಳಿಂದ ಒಂದೊಂದು ತಿಂಗಳಿಂದ 1 ಕೋಟಿ ಖರ್ಚಾಗ್ತದೆ ಅಂತೇಳಿ BMTC ಅಧಿಕಾರಿಗಳೇ ಸ್ವತಃ ಮಾಹಿತಿಯನ್ನು ತಿಳಿಸ್ತಿದ್ದಾರೆ. ಒಟ್ಟು 8 ತಿಂಗಳಲ್ಲಿ 8ರಿಂದ 10 ಕೋಟಿ ನಿರ್ವಹಣೆಗಾಗಿ, ಅಂದರೆ ವೆಹಿಕಲ್ಗಳು ನಿಂತಲ್ಲೇ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ವೆಹಿಕಲ್ಗಳನ್ನು ಮೂವ್ಮೆಂಟ್ ಮಾಡಬೇಕಾಗತ್ತೆ. ಟೈರ್ಗಳಿರ್ಬೋದು, ಆಕ್ಸಿಲೇಟರ್ ಇರ್ಬೋದು, ಹೀಗೆ ಪ್ರತಿಯೊಂದಕ್ಕೂ ಕೂಡ ನಾವು ಮೇಂಟೆನೆನ್ಸ್ ಚಾರ್ಜನ್ನು ಮಾಡ್ತಾ ಮೇಂಟೆನೆನ್ಸ್ ಚಾರ್ಜಸ್ಸೇ 8ರಿಂದ 10 ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೊರತುಪಡಿಸಿದಂತೆ ನಿಂತಲ್ಲೇ ನಿಂತಿರುವಂಥ ಇನ್ನೂ ವೆಹಿಕಲ್ಗಳೇನಿದ್ದಾವೆ ಆ ವೆಹಿಕಲ್ಗಳ ಕತೆ ಹೇಳಲಿಕ್ಕೆ ಆಗೋದಿಲ್ಲ. ವೆಹಿಕಲ್ಗಳು ಮೂವ್ಮೆಂಟ್ ಆಗಿ ಜನ ಬರದೇ ಇದ್ದರೆ, ಪ್ರಯಾಣಿಕರು ಬರದೇ ಇದ್ದರೆ ಮಾತ್ರ ತೊಂದರೆ ಅಲ್ಲ, ವೆಹಿಕಲ್ ನಿಂತರೂ ಕೂಡ ಲಾಸಲ್ಲಿದೆ ಅನ್ನೋದು BMTCಯ ವೋಲ್ವೋ ಬಸ್ಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮಹೇಶ್ JD ಮಠ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ರಾಜ್ಯಾದೇಶ ಬ್ಯಾಕ್ ಲವ್ ಜಿಹಾದ್ ನಿಷೇಧದ ಬಗ್ಗೆ ಸಿದ್ದರಾಮಯ್ಯ ಗರಂ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಹಿಂದೂ ಮುಸಲ್ಮಾನರು ಮದುವೆ ಆಗಬಾರದು ಅಂತಾರೆ. ಭಾರತದಲ್ಲಿ ಮುಸ್ಲಿಮರು 600 ವರ್ಷ ಆಳ್ವಿಕೆ ಮಾಡಿದ್ದಾರೆ, ಆಗೆಲ್ಲ ಸಾಕಷ್ಟು ಸಂಬಂಧಗಳು ಬೆಳೆದ್ಬಿಟ್ಟಿದ್ದಾವೆ ಅಂತ ಸಿದ್ದರಾಮಯ್ಯ ಇಲ್ಲಿ ಹೇಳಿರೋದು. ಅಂದ್ರೆ ಈ ಸರ್ಕಾರ ಏನ್ ಕಾನೂನು ಮಾಡೋಕೆ ಹೊರಟಿದೆ ಅದ್ರ ಬಗ್ಗೆ ವ್ಯಂಗ್ಯವನ್ನ ಮಾಡಿದ್ದಾರೆ. ಲವ್ ಜಿಹಾದ್ ಕಾನೂನಿನ ಬಗ್ಗೆ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿರೋದು. ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿದವರು ಕೂಡ ಇದ್ದಾರೆ. ಈಗ ಲವ್ ಜಿಹಾದ್ ಕಾನೂನು ಫೂಲಿಶ್ ಥಿಂಗ್ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳಿದ್ದಾರೆ. ಲವ್ ಜಿಹಾದ್ಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ, ಇದು ಅಸಂವಿಧಾನಿಕ, ಸಮಾಜದ ಶಾಂತಿ ಭಂಗಕ್ಕೆ ಯತ್ನ ತರುವಂತ ಪ್ರಯತ್ನಗಳಿಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಲವ್ ಜಿಹಾದ್ ಕಾನೂನಿನ ಬಗ್ಗೆ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿರೋದು. ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿದವರು ಇದ್ದಾರೆ, ಯಾಕಂದ್ರೆ 600 ವರ್ಷ ಹಿಂದೆ ಮುಸ್ಲಿಮರು ಆಡಳಿತ ಮಾಡಿದ್ರು. ಸೊ ಆ ಟೈಮ್ನಲ್ಲಿ ಸಾಕಷ್ಟು ಸಂಬಂಧಗಳು ಬೆಳೆದ್ಬಿಟ್ಟಿದ್ದಾವೆ. ಸೊ ಇವಾಗ ಇವರು ಅದನ್ನು ನಿಷೇಧ ಮಾಡ್ತೀನಿ, ಲವ್ ಜಿಹಾದ್ ಕಾನೂನು ತರ್ತೀವಿ ಸರ್ಕಾರದ ಮುಖಾಂತರ ಅಂತಂದ್ರೆ ಅದಕ್ಕೆ ತಪ್ಪಾಗುತ್ತೆ. ಮತ್ತೆ ಕಾನೂನಿನಲ್ಲೂ ಕೂಡ ಈ ಲವ್ ಜಿಹಾದ್ಗೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಅಸಂವಿಧಾನಿಕ, ಸಮಾಜದ ಶಾಂತಿ ಭಂಗಕ್ಕೆ ಯತ್ನ ಇಲ್ಲಿ ನಡೀತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಈ ಮುಖಾಂತರ ಈ ಲವ್ ಜಿಹಾದ್ ಕಾನೂನು ತರಕ್ಕೆ ಸರ್ಕಾರ ಏನು ಪ್ರಯತ್ನ ಪಡ್ತಾ ಇದೆ, ಸೊ ಅದಕ್ಕೆ ಒಂದು ವ್ಯಂಗ್ಯವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಹಂಗೆ ಲೆಕ್ಕ ಹಾಕಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು 600 ವರ್ಷ ಇದ್ರು, ಮೊಘಲರು. ಹಾಗೆ ಎಷ್ಟೋ ಸಂಬಂಧಗಳು ಬೆಳೆದು ಬಿಟ್ಟಿದ್ದಾವೆ. ಬಹಳ ಜನ ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿರೋರು ಬಹಳ ಜನ ಇದ್ದಾರೆ. ಸೊ ದಟ್ ಈಸ್ ಎ ಫೂಲಿಶ್ ಥಿಂಗ್ ಐ ಟೆಲ್ ಯು. ಅಂಡ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪರ್ಮಿಟ್ ಲವ್ ಜಿಹಾದ್ ತರಲಿ ಅಂತ ಕಾನೂನು ತರಲಿಕ್ಕೆ. ಕಾನೂನು ಡಸ್ ನಾಟ್ ಪರ್ಮಿಟ್, ದೇರ್ ಇಸ್ ನೋ ಪ್ರಾವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಕೋರ್ಟ್ಗೆ ಹೋದ್ರೆ ಅದು ವಜಾ ಆಯ್ತದೆ. ಈಗ ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ನೋಡಿದ್ದೀರಾ? ಎನಿ woman or any girl or a boy who attained majority, they are having liberty to marry of their choice. ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇದ್ರ ಮೇಲೂ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ, ದುರುದ್ದೇಶ ಅಲ್ವಾ? ಸದುದ್ದೇಶದಿಂದ ರಾಜ್ಯದ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋದು, ಅದು ಶಾಂತಿ ಭಂಗ ಮಾಡೋಕ್ಕೆ. ಹಂಗ್ಲೆ ಇನ್ನು ಹಿಂದೂ ಮುಸ್ಲಿಂ ಕ್ರಾಸ್ ಆಗಿ ಹುಟ್ಟಿದವರು ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರ ತಲೆಕೆಟ್ಟ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಚಿಕ್ಕಮಗಳೂರಲ್ಲಿ ಕಾನೂನು ಸಚಿವ JC ಮಾಧುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈಗ ತಾನೇ ತೋರಿಸಿದ್ವಿ ಸಿದ್ದರಾಮಯ್ಯ ಅವರು ಈ ಲವ್ ಜಿಹಾದ್ ಕಾನೂನು ತರೋ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡಿರೋದಕ್ಕೆ. ಸೊ ಈಗ ಕ್ರಾಸ್ ಆಗಿ ಹುಟ್ಟದವರಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಟಾಂಗ್ ಅನ್ನ ಕೊಟ್ಟಿದ್ರು. ಇದು ಕಾನೂನಲ್ಲೂ ಕೂಡ ಇಲ್ಲ, ಇದು ಅಸಂವಿಧಾನಿಕ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಮಾಧುಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಈ ತಲೆಕೆಟ್ಟ ಹೇಳಿಕೆಗೆ ನಾನೇನು ರಿಯಾಕ್ಷನ್ ಕೊಡೋಲ್ಲ, ಲವ್ ಜಿಹಾದ್ ಕಾನೂನು ತರುವಂಥ ಆಲೋಚನೆನೇ ಇಲ್ಲ, ಎಲ್ಲರೂ ಮಿಕ್ಸ್ ಆಗಿರೋದೇ ಭಾರತ ದೇಶ. ದೇಶದ 60% ಮಂದಿ ಮೂಲ ಹಿಂದೂಗಳು, ಇನ್ನು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಮತಾಂತರ ಹೊಂದಿರುವವರೇ. ಒಂದು ಸಮುದಾಯ ಓಲೈಸೋಕೆ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸಚಿವ ಮಾಧುಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಂದೆ ಆಲೋಚನೆನೇ ಇಲ್ಲ ಅಂದಾಗ ಏನಪ್ಪ ಚರ್ಚೆ ಮಾಡಿ ಅವ್ರು ಸರ್ ಆ ಥರ ಇಲ್ಲ ಅವ್ರಿಗೆ ಏನು ಯಾರು ಹೇಳಿರೋ ಮಾಡ್ಕೊಂಡವ್ರು ನನಗೆ ಅವ್ರನ್ನ ಕೇಳಿ ನೀವು ಅಂದರೆ ಅವ್ರ ರಾಜಕೀಯಕ್ಕೋಸ್ಕರ ಮುಸ್ಲಿಮರನ್ನ ಓಲೈಸೋಕೆ ಏನಾದರೂ ಈ ಥರ ಮಾತುಗಳು ಸರ್ ನನಗೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ, ನಮ್ಮ ಮುಂದೆ ಆ ಪ್ರಸ್ತಾಪ ಇಲ್ಲ ಅಷ್ಟು ಹೇಳ್ಬೋದು. ನಾನು ಪದ ಬಳಕೆ ಸರ್, ಹಿಂದೂ ಮುಸ್ಲಿಂ ಸಾಕಷ್ಟು ಜನ ಹುಟ್ಟಿದ್ದಾರೆ ಈ ಥರ ಯಾರಿಲ್ಲ ಅಂದವ್ರೆ, ನಾವೇನಿಲ್ಲ ಅಂದಿಲ್ಲ. ಈ ದೇಶ ಎಲ್ಲರೂ ಮಿಕ್ಸ್ ಆಗಿರೋದೇ ಭಾರತ ದೇಶ. ಮೊದಲೇ ಈ ದೇಶದಲ್ಲಿರೋ ಮುಸ್ಲಿಮಲ್ಲಿ 60 to 70% ಒಂದು ಕಾಲದಲ್ಲಿ ಹಿಂದೂಗಳೇ ಅವರೆಲ್ಲ. ಇದು ಸಚಿವ ಮಾಧುಸ್ವಾಮಿ ಅವರು ರಿಯಾಕ್ಷನ್. ಯಾವಾಗ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಇದೆಲ್ಲ ಕಾನೂನಲ್ಲಿ ಇಲ್ಲ, ಮತ್ತೆ ಇವಾಗ ಕ್ರಾಸ್ ಆಗಿ ಹುಟ್ಟಿದವರು ತುಂಬಾ ಜನ ಇದ್ದಾರೆ, ಇವಾಗ ಏನ್ ಮಾಡ್ತಾರೆ ಇವರು ಅಂತ ಒಂದು ಪ್ರಶ್ನೆಯನ್ನ ಮಾಡಿದ ತಕ್ಷಣ ಆ ಥರ ಪ್ರಸ್ತಾಪನೆ ಸರ್ಕಾರದ ಮುಂದೆ ಇಲ್ಲ, ಯೋಚನೆನೇ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಈ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಹಿಂಗೆ ಹೇಳಿದಾರಲ್ಲ ಸರ್, ಮತ್ತೆ ಸರ್ಕಾರದಲ್ಲಿ ಇಂಥ ಯೋಚನೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಅವ್ರು ನೋಡಿದ್ರೆ ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಅದು ತಲೆ ಕೆಟ್ಟಂತ ಹೇಳಿಕೆಗಳು, ಅದಕ್ಕೆ ನಾನು ಯಾವುದೇ ರೀತಿಯಲ್ಲೂ ರಿಯಾಕ್ಷನ್ನೇ ಕೊಡಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ನಮ್ಮ ಮುಂದೆ ಆಲೋಚನೆನೇ ಇಲ್ಲ ಅಂದಾಗ ಏನಪ್ಪ ಚರ್ಚೆ ಮಾಡಿ ಅವ್ರು ಸರ್ ಆ ಥರ ಇಲ್ಲ ಅವ್ರಿಗೆ ಏನು ಯಾರು ಹೇಳಿರೋ ಮಾಡ್ಕೊಂಡವ್ರು ನನಗೆ ಅವ್ರನ್ನ ಕೇಳಿ ನೀವು ಅಂದರೆ ಅವ್ರ ರಾಜಕೀಯಕ್ಕೋಸ್ಕರ ಮುಸ್ಲಿಮರನ್ನ ಓಲೈಸೋಕೆ ಏನಾದರೂ ಈ ಥರ ಮಾತುಗಳು ಸರ್ ನನಗೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ, ನಮ್ಮ ಮುಂದೆ ಆ ಪ್ರಸ್ತಾಪ ಇಲ್ಲ ಅಷ್ಟು ಹೇಳ್ಬೋದು. ನಾನು ಪದ ಬಳಕೆ ಸರ್, ಹಿಂದೂ ಮುಸ್ಲಿಂ ಸಾಕಷ್ಟು ಜನ ಹುಟ್ಟಿದ್ದಾರೆ ಈ ಥರ ಯಾರಿಲ್ಲ ಅಂದವ್ರೆ, ನಾವೇನಿಲ್ಲ ಅಂದಿಲ್ಲ. ಈ ದೇಶ ಎಲ್ಲರೂ ಮಿಕ್ಸ್ ಆಗಿರೋದೇ ಭಾರತ ದೇಶ. ಮೊದಲೇ ಈ ದೇಶದಲ್ಲಿರೋ ಮುಸ್ಲಿಮಲ್ಲಿ 60 to 70% ಒಂದು ಕಾಲದಲ್ಲಿ ಹಿಂದೂಗಳೇ ಅವರೆಲ್ಲ. ನಮ್ಮ ಮುಂದೆ ಈಗ ಎಲ್ಲರೂ ಮಿಕ್ಸ್ ಆಗೇ ಹುಟ್ಟಿರೋರು ಭಾರತ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಸೊ ಹಾಗಾಗಿ ಆ ಥರದೊಂದು ಪ್ರಸ್ತಾಪನೆ ಸರ್ಕಾರದ ಮುಂದೆ ಇಲ್ಲ, ಲವ್ ಜಿಹಾದ್ಗೆ ನಾವು ಕಾನೂನು ತರಬೇಕು ಅಂತ. ಸೊ ನಮ್ಮ ತಲೆಯಲ್ಲೇ ಇಲ್ಲ, ಅದು ಸರ್ಕಾರದ ಮುಂದೆ ಆ ಥರ ಪ್ರಸ್ತಾಪನೆ ಇಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ನೋಡಿದ್ರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸರ್ಕಾರ ಇಂಥದ್ದೊಂದು ಕಾನೂನು ಮಾಡೋಕೆ ಹೊರಟಿದೆ, ಸೊ ಇದೊಂಥರ ಫೂಲಿಶ್ ಥಿಂಗ್ ಇದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. 600 ವರ್ಷಗಳ ಈಗ ಮುಸ್ಲಿಮರು ಆಡಳಿತ ಮಾಡಿದ್ದಾರೆ, ಇವಾಗ ಇವರು ಈ ಥರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ರಿಯಾಕ್ಷನ್ ಕೊಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇವಾಗ ಸಿದ್ದರಾಮಯ್ಯ ಅವರು ಲವ್ ಜಿಹಾದ್ ಕಾನೂನು ಏನ್ ತರಕ್ ಹೊರಟಿದೆ ಸರ್ಕಾರ ಅಂತ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಈಗ ಮಾಧುಸ್ವಾಮಿ ನೋಡಿದ್ರೆ ಸರ್ಕಾರದ ಮುಂದೆ ಆ ಪ್ರಸ್ತಾಪನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಇವಾಗ ಮಾಡ್ತಿರೋದು ಒಂದು ಫೂಲಿಶ್ ಥಿಂಗ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ, ಏನ್ ಹೇಳ್ತೀರಾ? ಮೇಡಮ್ ನಾನು ಏನ್ ಹೇಳಿ, ಸರ್ಕಾರ ಮುಂದೆ ಅಂತಂದ್ರೆ ಯಾವಾಗ ಸರ್ಕಾರ ಮುಂದೆ ಪ್ರಸ್ತಾವ ಬರುತ್ತೆ ಅಂತಂದ್ರೆ ಈ ಕಾನೂನು ರಚನೆಯಾಗಿ ಇದು ಲೀಗಲ್ ವೆಟ್ಟಿಂಗ್ ಆಗಿ ಇದು ಕ್ಯಾಬಿನೆಟ್ ಬಂದಾಗ ಸರ್ಕಾರದ ಮುಂದೆ ಬಂದಿದೆ ಅಂತ ಅರ್ಥ. ಆ ಹಂತ ಇನ್ನೂ ತಲುಪಿಲ್ಲ ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತಹ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಕಾನೂನಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಮಾಡುವ ಪ್ರಕ್ರಿಯೆ ಬೇರೆ ಬೇರೆ ಹಂತದಲ್ಲಿ ಇದ್ದಾವೆ. ಕರ್ನಾಟಕದಲ್ಲೂ ಇದನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ಉದ್ದೇಶ. ಆದ್ರೆ ಸರ್ಕಾರ ಮುಂದಿದೆಯಾ ಅಂದ್ರೆ ಇನ್ನೂ ಕ್ಯಾಬಿನೆಟ್ ಲೆವೆಲ್ಗೆ ಬಂದಿಲ್ಲ ಅಷ್ಟೇ. ಇನ್ನು ಸಿದ್ದರಾಮಯ್ಯ ಅವರು ಅವರ ಹೇಳಿಕೆ ಯಾಕೆ ಕೊಡ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಅವ್ರಿಗೆ ಮುಸಲ್ಮಾನರು ವೋಟ್ ಬ್ಯಾಂಕ್, ಆದ್ರಿಂದ ಅವರ ಹಿತವನ್ನ ಕಾಪಾಡಬೇಕಾದಂಥದ್ದು ತಮ್ಮ ಅತ್ಯಂತ ಮುಖ್ಯವಾದಂತ ಪರಮೋಚ್ಚವಾದಂತ ಕರ್ತವ್ಯ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು
ಈ ದೇಶದ ಬಹುಸಂಖ್ಯಾತರಾದಂತ ಹಿಂದೂಗಳ ಹೆಣ್ಣು ಮಕ್ಕಳನ್ನ ಅವ್ರು ಎಷ್ಟು ಹೊತ್ಕೊಂಡೋದ್ರು ಪರವಾಗಿಲ್ಲ, ಮುಸಲ್ಮಾನರ ಬಗ್ಗೆ ನಾವು ಮಾತಾಡಬಾರ್ದು ಅನ್ನುವಂಥದ್ದು ಅವರ ಸಿದ್ಧಾಂತ. ಅದು ಅವ್ರಿಗೆ ಹೆದರಿಕೆ ಆಗ್ತಾ ಇದೆ. ಅವರ ವೋಟ್ ಬ್ಯಾಂಕ್ ದಿನೇ 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 ಕಡಿಮೆ ಆಗ್ತಾ ಇದೆ. ಇರುವಂತದ್ದು ಉಳ್ಕೊಂಡ್ರೋರು ಇವರೊಬ್ರು, ಇವರು ಕೈ ತಪ್ಪ ಹೋಗ್ಬಿಡ್ತಾರೋ ಅನ್ನುವಂಥದ್ದು ಅವರ ಹೆದರಿಕೆ. ಪಾಪ ಅವ್ರ ಹೆದರಿಕೆ ಸಮುದಾಯವನ್ನ ಓಲೈಕೆ ಮಾಡೋ ನಿಟ್ಟಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಸದ್ಯಕ್ಕೆ ಈ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೋ ಮಧುಸೂದನ್ ಅವರು ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ.